ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಜನವರಿ 2026 ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ಗಮನಿಸಿ. ಇತ್ತೀಚೆಗೆ ಭಾರತೀಯ ಆಹಾರ ನಿಗಮ ಅಂದರೆ FCIನ ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಕೆಳಗಿನ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 1 ಸರಿಯಾಗಿದೆ, ರವೀಂದ್ರನಾಥ್ ಕುಮಾರ್ ಅಗರ್ವಾಲ್. ನೋಡಿ, ರವೀಂದ್ರ ಕುಮಾರ್ ಅಗರ್ವಾಲ್ ಏನಿದ್ದಾರೆ, ಸೊ ಇದೀಗ ಭಾರತೀಯ ಆಹಾರ ನಿಗಮದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಗಮನಿಸಬಹುದು ನೋಡಿ, ಲಾವ್ ಅಗರ್ವಾಲ್ ಟು ಟೇಕ್ ಓವರ್ ಹ್ಯಾಸ್ DGFT ಚೀಫ್ ರವೀಂದ್ರ ಕುಮಾರ್ ಅಗರ್ವಾಲ್ ಟು ಹೆಡ್ FCI. ಓಕೆ, ಹಾಗಾದರೆ ರವೀಂದ್ರ ಕುಮಾರ್ ಅಗರ್ವಾಲ್ ಇದೀಗ FCIನ ಹೆಡ್ ಆಗಿ ಆಯ್ಕೆಯಾಗಿದ್ದಾರೆ. ಸೊ ಈ ಒಂದು ಮಾಹಿತಿಯನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ನೋಡಿ, ರವೀಂದ್ರ ಕುಮಾರ್ ಅಗರ್ವಾಲ್ ಅವರನ್ನು ಭಾರತ ಸರ್ಕಾರದ ಹೆಚ್ಚುವರಿ ಕಾರ್ಯದರ್ಶಿ ಹುದ್ದೆ ಮತ್ತು ವೇತನದಲ್ಲಿ ಭಾರತೀಯ ಆಹಾರ ನಿಗಮದ ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ನೇಮಿಸಲಾಗಿದೆ. ಸೊ ಇದನ್ನು ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆಯ ಸಚಿವಾಲಯ ಮುಖ್ಯವಾಗಿ ಹೊಸ ಹೆಚ್ಚುವರಿ ಕಾರ್ಯದರ್ಶಿಯಾಗಿ ಹಾಲಿ ಅಶುತೋಷ್ ಅಗ್ನಿಯೋತ್ರಿ ಅವರ ಸ್ಥಾನವನ್ನು ತುಂಬಲಿದ್ದಾರೆ ಎಂಬುದನ್ನು ಗಮನಿಸಬೇಕು. ಹಾಗಾದರೆ ಏನಿದು ಭಾರತೀಯ ಆಹಾರ ನಿಗಮ? ಇದು 1965ರಲ್ಲಿ ಜನವರಿ 14ರಂದು ಸ್ಥಾಪನೆಯಾಗಿದೆ. ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಸ್ಥಾಪನೆ ಮಾಡಿದಂಥವರು ಭಾರತ ಸರ್ಕಾರ. ಹಾಗಾದರೆ ರೀಸೆಂಟಾಗಿ ಅಪಾಯಿಂಟ್ ಆಗಿರತಕ್ಕಂಥವ್ರು ನೋಡಿ, ಗಮನಿಸಬಹುದು. ರೀಸೆಂಟಾಗಿ ಅಪಾಯಿಂಟ್ಮೆಂಟ್ ಆಗಿರತಕ್ಕಂಥವರು ಮುಖ್ಯವಾಗಿ ಒಡಿಶಾದ ಫಸ್ಟ್ ವುಮೆನ್ ಚೀಫ್ ಸೆಕ್ರೆಟರಿಯಾಗಿ ಅನು ಗಾರ್ಗ್ ಅವರು ಆಯ್ಕೆಯಾಗಿದ್ದರೆ, BWFನ ಅಥ್ಲೆಟಿಕ್ಸ್ ಕಮಿಷನ್ 2026-29 ಅವಧಿಗೆ PV ಸಿಂಧು ಆಯ್ಕೆಯಾಗಿದ್ದಾರೆ. ನಿನ್ನೆಯ ಕರೆಂಟ್ ಅಫೇರ್ಸಲ್ಲಿ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ. ಇನ್ನು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಫ್ ಕೋಲ್ ಇಂಡಿಯಾ ಅಪಾಯಿಂಟ್ಸ್ ಯಾರು? B. ಸಾಯಿರಾಮ್. ಇದು ಕೂಡ ನೆನಪಿರಲಿ. ಜೊತೆಗೆ ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್ RVNL, ಇದಕ್ಕೆ ಸಲೀಂ ಅಹಮದ್ ರವರು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಾರೆ. ಇನ್ನು MD ಮತ್ತು CEO ಏರ್ಟೆಲ್ ಇಂಡಿಯಾಗೆ ನೋಡಿ, ಗಮನಿಸಬಹುದು, ಶಾಶ್ವತ್ ಶರ್ಮಾ ಆಯ್ಕೆಯಾಗಿದ್ದಾರೆ. ಇದರ ಜೊತೆಗೆ CIC ಅಂತ ಕರೀತು ಅಂದರೆ ಕಮಿಷನ್ ಆಫ್ ಇಂಡಿಯಾ, ಇದರ ಚೀಫ್ ಇನ್ಫಾರ್ಮೇಷನ್ ಏನಿದೆ, ಇನ್ಫಾರ್ಮೇಷನ್ ಕಮಿಷನ್ ಆಫ್ ಇಂಡಿಯಾದ ಚೀಫ್ ಆಗಿ ರಾಜ್ಕುಮಾರ್ ಗೋಯಲ್ ಆಯ್ಕೆಯಾಗಿದ್ದರೆ, ಫಸ್ಟ್ ವುಮೆನ್ ಪ್ರೆಸಿಡೆಂಟ್ ಪ್ರೆಸ್ ಕ್ಲಬ್ ಇಂಡಿಯಾ, ಸೊ ಇದಕ್ಕೆ ಸಂಗೀತ ಬರೋಹಾ ಪಿಸೋರೋತಿ ಅಂತ ಕರಿತೀವಿ. ಸೊ ಇವರು ರೀಸೆಂಟಾಗಿ ಅಪಾಯಿಂಟ್ ಆಗಿರ್ತಕ್ಕಂಥ ಪ್ರಮುಖ ಹುದ್ದೆಗಳಾಗಿವೆ. ಇದ್ರ ಬಗ್ಗೆ ನೆನಪಿರಲಿ. ನೆಕ್ಸ್ಟ್ 2ನೇ ಕ್ವಶನ್ ನೋಡಿ, ಪುರುಷರ T20 ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ 8 ವಿಕೆಟ್ ಪಡೆದ ಮೊದಲ ಬೌಲರ್ ಯಾರು? ಸರಿಯಾದಂಥ ಉತ್ತರ ನೋಡಿ, 8 ವಿಕೆಟ್ ಪಡೆದಿದ್ದಾರೆ ಇವರು. ಸೋನಮ್ ಯಶೆ ಅಂತ ಕರಿತೀವಿ. ಆಪ್ಷನ್ ನಂಬರ್ 4 ಸರಿಯಾಗಿದೆ. ಸೊ ನೋಡಿ, ಭೂತಾನ್ ದೇಶದವರು ಇವರು. ಭೂತಾನ್ ದೇಶದ ಸೋನಮ್ ಯಶೆ ಸೆಟ್ಸ್ T20 ವರ್ಲ್ಡ್ ರೆಕಾರ್ಡ್. ಹಾಗಾದರೆ ಏನಿದು ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ ಇವರು? ಹೆಚ್ಚಿನ ಡೀಟೇಲ್ಸ್ ನೋಡಿ. ಪುರುಷರ T20 ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ 8 ವಿಕೆಟ್ ಪಡೆದ ಮೊದಲ ಬೌಲರ್ ಎಂಬ ಹೆಗ್ಗಳಿಕೆಗೆ ಭೂತಾನ್ ದೇಶದ ಸೋನಮ್ ಯಶೆ ಪಾತ್ರರಾಗಿದ್ದಾರೆ. ಸೊ ನೋಡಿ, ಇವರು ನೋಡಿ, ಗೆಲೆವಿನಲ್ಲಿ ಮ್ಯಾನ್ಮಾರ್ ವಿರುದ್ಧ ನಡೆದಂತಹ 3ನೇ T20 ಇಂಟರ್ನ್ಯಾಷನಲ್ ಪಂದ್ಯದಲ್ಲಿ ಈ ಅಸಾಧಾರಣ ಸಾಧನೆ ಮಾಡಿದ್ದಾರೆ. ಇದು ಆಟದ ಅತ್ಯಂತ ಕಡಿಮೆ ಸ್ವರೂಪದಲ್ಲಿ ಅತ್ಯಂತ ಪ್ರಬಲ ಬೌಲಿಂಗ್ ಪ್ರದರ್ಶನಗಳಲ್ಲಿ ಒಂದಾಗಿದೆ. ನೆಕ್ಸ್ಟ್ 3ನೇ ಕ್ವಶನ್ ನೋಡಿ, ಸೌದಿ ಅರೇಬಿಯಾ ಇತ್ತೀಚೆಗೆ ಯಾವ ದೇಶದ ಬಂದರು ನಗರವಾದ ಮುಕಲ್ಲಾ ಮೇಲೆ ವೈಮಾನಿಕ ದಾಳಿ ಮಾಡಿದೆ? ನೋಡಿ, ಮುಕಲ್ಲಾ, ಸೊ ಯಾವ ದೇಶದ್ದು? ಯೆಮೆನ್. ಆಪ್ಷನ್ ನಂಬರ್ 4 ಸರಿಯಾಗಿರ್ತಕ್ಕಂಥ ಉತ್ತರ. ಏನಿದು ಮುಕಲ್ಲಾ? ಗಮನಿಸಿ, ಸೌದಿ ಅರೇಬಿಯಾ ಬಾಂಬ್ಸ್ ಯೆಮೆನ್ಸ್ ಮುಕಲ್ಲಾ ಪೋರ್ಟ್. ಕೇಳ್ಬೋದು, ಇತ್ತೀಚೆಗೆ ಸುದ್ದಿಯಲ್ಲಿರುವ ಮುಕಲ್ಲಾ ಪೋರ್ಟ್ ಕೆಳಗಿನ ಯಾವ ದೇಶದಲ್ಲಿ ಕಂಡುಬರುತ್ತದೆ ಅಂತ. ಮುಕಲ್ಲಾ ಪೋರ್ಟ್ ಯೆಮೆನ್ ದೇಶದಲ್ಲಿದೆ. ಸೊ ವೆಪನ್ನ ದಾಳಿ ಮಾಡಿರ್ತಕ್ಕಂಥದ್ದು ಸೌದಿ ಅರೇಬಿಯಾ ದಾಳಿ ಮಾಡಿದೆ. ನೋಡಿ, ಯಾಕೆ ದಾಳಿ ಮಾಡಿದೆ ಅಂತ ಕೇಳಿದರೆ, UAEಯ ಪೂರ್ವ ಕರಾವಳಿಯಲ್ಲಿರುವ ಬಂದರು ನಗರವಾಗಿರತಕ್ಕಂಥ ಫುಜೈರಾ, ಅಲ್ಲಿಂದ ಹಡಗುಗಳು ನೋಡಿ, ಅಲ್ಲಿ ಬಂದಂಥ ಹಡಗುಗಳಿಗೆ ವೈಮಾನಿಕ ದಾಳಿ ನಡೆಸಲಾಗಿದೆ. ಹಡಗುಗಳಿಂದ ಶಸ್ತ್ರಾಸ್ತ್ರಗಳನ್ನು ಇಳಿಸಲಾಗಿದೆ.
ಇಲ್ಲಿ ಪುಜೈರಾದಲ್ಲಿ. ಸೊ ಇವೆಲ್ಲವೂ ಕಾರಣ ಏನಂದರೆ ಹೌತಿ ಬಂಡುಕೋರರು ಇದಕ್ಕೆ ಸಂಪೂರ್ಣ ಕಾರಣ ಆಗಿದ್ದಾರೆ ಅಂತಕ್ಕಂಥ ಮಾಹಿತಿ ತಿಳಿದಂತಹ ಸೌದಿ ಅರೇಬಿಯಾ ಅವರ ಮೇಲೆ ಈ ವೈಮಾನಿಕ ದಾಳಿಯನ್ನು ನಡೆಸಿದೆ. ಸೊ ಯೆಮೆನ್ನಲ್ಲಿ ಇರತಕ್ಕಂಥವರು ಈ ಹೌತಿ ಭಯೋತ್ಪಾದಕರು ಇವರು. ಈ ಹೌತಿಗಳ ಮೇಲೆ ಇದೀಗ ಸೌದಿ ಅರೇಬಿಯಾ ಅಂದರೆ UAE ಬಾಂಬ್ ದಾಳಿಯನ್ನು ನಡೆಸಿರ್ತಕ್ಕಂಥದ್ದು. ಸೊ ಈ ಪೋರ್ಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಎಲ್ಲ ಮಾಹಿತಿ ನೆನಪಿರಲಿ. ನೆಕ್ಸ್ಟು 4ನೇ ಕ್ವಶನ್ ನೋಡಿ. ದೀಪ್ತಿ ಶರ್ಮಾ ಇತ್ತೀಚೆಗೆ ಕೆಳಗಿನ ಯಾವ ಆಟಗಾರ್ತಿಯನ್ನು ಹಿಂದಿಕ್ಕುವ ಮೂಲಕ ಮಹಿಳಾ T20 ಇಂಟರ್ನ್ಯಾಷನಲ್ಗಳಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾದರು? ಇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ ಮೆಗನ್ ಶುಟ್. ಆಪ್ಷನ್ ನಂಬರ್ 1 ಸರಿಯಾಗಿದೆ. ನೋಡಿ, ಮೆಗನ್ ಶುಟ್ ಏನಿದ್ದಾರೆ ಇವರು T20 ಇಂಟರ್ನ್ಯಾಷನಲ್ಗಳಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದರು. ಈಗ ಇವರ ದಾಖಲೆಯನ್ನು ದೀಪ್ತಿ ಶರ್ಮಾ ಮುರಿದಿದ್ದಾರೆ. ಗಮನಿಸಿ, ದೀಪ್ತಿ ಶರ್ಮಾ ಬಿಕಮ್ಸ್ ದ ಹೈಯೆಸ್ಟ್ ವಿಕೆಟ್ ಟೇಕರ್ ಇನ್ ವುಮೆನ್ಸ್ T20 ಇಂಟರ್ನ್ಯಾಷನಲ್ ಕ್ರಿಕೆಟ್. ಹಾಗಾದರೆ ಎಷ್ಟು ವಿಕೆಟ್ ಪಡೆದಿದ್ದಾರೆ ಎಲ್ಲ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಮಾಹಿತಿ. ನೋಡಿ, 5ನೇ T20 ಪಂದ್ಯದಲ್ಲಿ ದೀಪ್ತಿ ಶರ್ಮಾ ಈ ಮೈಲುಗಲ್ಲು ಸಾಧಿಸಿದ್ದಾರೆ. ಸೊ ಅವರು ಒಟ್ಟಾರೆ ತಮ್ಮ T20ಯಲ್ಲಿ 152 ವಿಕೆಟ್ಗಳನ್ನು ಕಬಳಿಸುವ ಮೂಲಕ ಆಸ್ಟ್ರೇಲಿಯಾ ದೇಶದ ಮೆಗನ್ ಶುಟ್ ಅವರನ್ನು ಹಿಂದಿಕ್ಕಿದರು. ಅವರು ಈ ಹಿಂದೆ 151 ವಿಕೆಟ್ಗಳೊಂದಿಗೆ ದಾಖಲೆಯನ್ನು ಹೊಂದಿದ್ದರು. ಇದರೊಂದಿಗೆ ದೀಪ್ತಿ ಈಗ ಮಹಿಳಾ T20ಗಳಲ್ಲಿ ಸರ್ವಕಾಲಿಕ ವಿಕೆಟ್ ಪಡೆದವರ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ. ಓಕೆ, ನೆಕ್ಸ್ಟು 5ನೇ ಕ್ವಶನ್ ನೋಡಿ. ಫೆಬ್ರವರಿ 2026ರಲ್ಲಿ ನಿಗದಿಯಾಗಿದ್ದ AI ಇಂಪ್ಯಾಕ್ಟ್ ಶೃಂಗಸಭೆ, ಗಮನಿಸಿ ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ, AI ಇಂಪ್ಯಾಕ್ಟ್ ಸಮ್ಮಿಟ್ ಅನ್ನು ಕೆಳಗಿನ ಯಾವ ದೇಶ ಆಯೋಜಿಸಲಿದೆ? ಭಾರತ ಆಯೋಜನೆ ಮಾಡಲಿದೆ. ಆಪ್ಷನ್ ನಂಬರ್ 4 ಸರಿಯಾಗಿದೆ. ಸೊ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಕ್ವಶನ್. ನೋಡಿ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ IT ಇದನ್ನು ಬಿಡುಗಡೆ ಮಾಡಿದೆ. PIB ನ್ಯೂಸ್ ಪೇಪರ್ನ ಮಾಹಿತಿ ಇದು. ಗಮನಿಸಿ, ಇಂಡಿಯಾ AI ಮಿಷನ್ ಅಂಡ್ ಗವರ್ನಮೆಂಟ್ ಆಫ್ ಗುಜರಾತ್ ಅಡ್ವಾನ್ಸ್ ನ್ಯಾಷನಲ್ ಪುಷ್ ಫಾರ್ ನೋಡಿ ಸ್ಕೇಲಬಲ್ ಆ್ಯಂಡ್ ಇನ್ಕ್ಲೂಸಿವ್ AI ಹೈಡ್ ಫಾರ್ ಇಂಡಿಯಾ AI ಇಂಪ್ಯಾಕ್ಟ್ ಸಮ್ಮಿಟ್ 2026. ಓಕೆ, ಇಂಡಿಯಾ ಮುಖ್ಯವಾಗಿ AI ಇಂಪ್ಯಾಕ್ಟ್ ಸಮ್ಮಿಟ್ 2026 ಆಯೋಜನೆ ಮಾಡ್ತಾ ಇದೆ. ಸೊ ಯಾರು ಸಹಯೋಗದೊಂದಿಗೆ ಆಯೋಜನೆ ಮಾಡ್ತಾ ಇದ್ದಾರೆ ಅಂತ ಕ್ವಶನಲ್ಲಿ ನಿಮಗೀಗ ಗೊತ್ತಾಗಿದೆ. ನೋಡಿ, ಈ ಶೃಂಗಸಭೆ ಇದೇ ಫೆಬ್ರವರಿ 15ರಿಂದ 20ರವರೆಗೆ ನವದೆಹಲಿಯಲ್ಲಿ ನಡೆಸಲು ನಿರ್ಧರಿಸಲಾಗಿದೆ. ಈ ಕಾರ್ಯಕ್ರಮವು ಎಲ್ಲರನ್ನೂ ಒಳಗೊಳ್ಳುವ ಜವಾಬ್ದಾರಿಯುತ ಮತ್ತು ಸ್ಥಿತಿಸ್ಥಾಪಕ ಕೃತಕ ಬುದ್ಧಿಮತ್ತೆಯ ಭವಿಷ್ಯವನ್ನು ರೂಪಿಸುವ ಗುರಿಯನ್ನು ಹೊಂದಿದೆ. ಈ ಶೃಂಗಸಭೆ ಆರೋಗ್ಯ ರಕ್ಷಣೆ, ಶಿಕ್ಷಣ, ಕೃಷಿಗಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಪ್ರಜಾಪ್ರಭುತ್ವೀಕರಣವನ್ನು ಉತ್ತೇಜಿಸುತ್ತದೆ. ನೋಡಿ, AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ. ನೆಕ್ಸ್ಟು 6ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಭಾರತೀಯ ನೇತೃತ್ವದ ಅಧ್ಯಯನವು ಈ ಕೆಳಗಿನ ಯಾವ ಶಿಲೀಂಧ್ರವು ಹೆಚ್ಚು ಅಪಾಯಕಾರಿಯಾಗುತ್ತಿದೆ ಎಂದು ಜಾಗತಿಕವಾಗಿ ಎಚ್ಚರಿಕೆ ನೀಡಿದೆ? ಸೊ ಸರಿಯಾಗಿರತಕ್ಕಂಥ ಉತ್ತರ ಕ್ಯಾಂಡಿಡಾ ಔರಸ್ ಅಂತ ಕರಿತೀವಿ. ಆಪ್ಷನ್ ನಂಬರ್ 3 ಸರಿಯಾಗಿದೆ. ನೋಡಿ, ಕ್ಯಾಂಡಿಡಾ ಔರಸ್ ಎಂಬುದು ಒಂದು ಶಿಲೀಂಧ್ರವಾಗಿದೆ, ಅಂದರೆ ಇದೊಂದು ಫಂಗಸ್ ಆಗಿದೆ. ಈ ಫಂಗಸ್ ಇದೀಗ ಜಾಗತಿಕವಾಗಿ ಹೆಚ್ಚು ಅಪಾಯಕಾರಿಯಾಗಿ ರೂಪುಗೊಳ್ಳುತ್ತಾ ಇದೆ ಅಂತಕ್ಕಂಥ ಮಾಹಿತಿಯನ್ನು ಭಾರತೀಯ ಅಧ್ಯಯನ ತಂಡವು ವರದಿಯನ್ನು ವಿಶ್ವಕ್ಕೆ ತಿಳಿಸಿರತಕ್ಕಂಥದ್ದು. ಸೊ ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಗಮನಿಸಿ, ಡೆಡ್ಲಿ ಡ್ರಗ್ ರೆಸಿಸ್ಟೆನ್ಸ್ ಆಗಿದೆ ಇದು. ನೋಡಿ, ಇದೊಂದು ಡ್ರಗ್ ರೆಸಿಸ್ಟೆನ್ಸ್ ಆಗಿದೆ. ಸೊ ಇದೊಂದು ಫಂಗಸ್ ಸ್ಪ್ರೀಡಿಂಗ್ ವರ್ಲ್ಡ್ ವೈಡ್. ನ್ಯೂ ಇಂಡಿಯನ್ ಸ್ಟಡಿ ವಾರ್ನ್ಸ್. ನೋಡಿ, ನ್ಯೂ ಇಂಡಿಯನ್ ಸ್ಟಡಿ ಏನು ಮಾಡಿದೆ, ಇದನ್ನು ವಾರ್ನ್ ಮಾಡಿದೆ. ಏನಿದೆ, ಈ ಫಂಗಸ್ ಜಾಗತಿಕವಾಗಿ ಅಂದರೆ ಹೆಚ್ಚು ಸ್ಪ್ರೀಡ್ ಆಗ್ತಾ ಇದೆ ಅಂತಕ್ಕಂಥ ಮಾಹಿತಿ ನೀಡಿದೆ. ಸೊ ಇದ್ರ ಬಗ್ಗೆ ನಾವು ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಕ್ಯಾಂಡಿಡಾ ಔರಿಸ್ ಅಂತ ಕರೀತಾರೆ ಇದನ್ನು. ಈ ಶಿಲೀಂಧ್ರವು ಹೆಚ್ಚು ಅಪಾಯಕಾರಿಯಾಗುತ್ತಿದೆ ಎಂದು ಭಾರತೀಯ ನೇತೃತ್ವದ ಅಧ್ಯಯನವು ಎಚ್ಚರಿಕೆ ನೀಡಿದೆ. ಅಧ್ಯಯನವು ಈ ಶಿಲೀಂಧ್ರವು ಪ್ರಪಂಚದಾದ್ಯಂತ ಹರಡುತ್ತಿದೆ ಎಂದು ಹೇಳಿದೆ. ಕ್ಯಾಂಡಿಡಾ ಔರಿಸ್ ಶಿಲೀಂಧ್ರನಾಶಕ ಔಷಧಗಳಿಗೆ ನಿರೋಧಕವಾಗಿದೆ. ಗಮನಿಸಬಹುದು, ಕ್ಯಾಂಡಿಡಾ ಔರಿಸ್ ಎಂಬುದು ಶಿಲೀಂಧ್ರನಾಶಕ ಔಷಧ ಏನಿದೆ
ಆ ಔಷಧಕ್ಕೂ ಕೂಡ ಇದು ನಿರೋಧ ನಿರೋಧಕವಾಗಿದೆ. ಮತ್ತು ಅದಕ್ಕೂ ಕೂಡ ಇದು ಬಗ್ಗಲ್ಲ. ಓಕೆ, ಮತ್ತು ಮಾನವ ಚರ್ಮದ ಮೇಲೆ ಇದು ಬದುಕುವ ಸಾಮರ್ಥ್ಯವನ್ನು ಹೊಂದಿದೆ. ಗಮನಿಸಬಹುದು, ಮಾನವನ ಚರ್ಮದ ಮೇಲೆ ಇದು ತನ್ನ ಜೀವನವನ್ನು ನಡೆಸುತ್ತದೆ, ಅಂದರೆ ಬದುಕ್ತದೆ. ಅದು ಚರ್ಮಕ್ಕೆ ಒಂದು ಬಾರಿ ಅಂಟಿಕೊಂಡ್ರೆ ಇದು ಯಾವುದೇ ಕಾರಣಕ್ಕೂ ಅದಕ್ಕೆ ನಿರೋಧಕವಾಗಿರತಕ್ಕಂಥ ಔಷಧಿನೇ ಇಲ್ಲ ಎಂಬತಕ್ಕಂಥ ಮಾಹಿತಿ ತಿಳಿಸಿರ್ತಕ್ಕಂಥದ್ದು. ಈ ಅಧ್ಯಯನವು ಅಮೆರಿಕದ ರಾಷ್ಟ್ರೀಯ ಆರೋಗ್ಯ ಸಂಸ್ಥೆಯ ಸಹಯೋಗದೊಂದಿಗೆ ಮಾಡಲಾಗಿದೆ. ಓಕೆ, ನೆಕ್ಸ್ಟು 7ನೇ ಕ್ವಶನ್ ನೋಡಿ, ಗಮನಿಸಿ. ಜಾಗತಿಕ ಕುಟುಂಬ ದಿನ 2026 ಯಾವ ದಿನಾಂಕದಂದು ಆಚರಣೆ ಮಾಡಲಾಗುತ್ತದೆ? ಪ್ರತಿ ವರ್ಷ ಜನವರಿ 1ನೇ ತಾರೀಕಿನಂದು ಗ್ಲೋಬಲ್ ಫ್ಯಾಮಿಲಿ ಡೇಯನ್ನು ಆಚರಣೆ ಮಾಡಲಾಗುತ್ತದೆ. ಓಕೆ, ಆಪ್ಷನ್ ನಂಬರ್ 4 ಸರಿಯಾಗಿದೆ. ಗ್ಲೋಬಲ್ ಫ್ಯಾಮಿಲಿ ಡೇ ಪ್ರತಿ ವರ್ಷ ಯಾವ ದಿನಾಂಕದಂದು ಆಚರಣೆ ಮಾಡ್ತಾರೆ ಅಂತ ಕೇಳಿದರೆ ಜನವರಿ 1ರಂದು ಆಚರಣೆ ಮಾಡ್ತವೆ. ಇದನ್ನು 2000ನೇ ಇಸವಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಘೋಷಣೆ ಮಾಡಲಾಯಿತು ಮತ್ತು ಆಚರಿಸಲಾಯಿತು. ಅಂದಿನಿಂದ ಪ್ರತಿ ವರ್ಷ ನಾವು ಜಾಗತಿಕ ಕುಟುಂಬ ದಿನವನ್ನು ಆಚರಿಸ್ತಾ ಬಂದಿದ್ದೇವೆ. ಓಕೆ, ನೆಕ್ಸ್ಟು 8ನೇ ಕ್ವಶನ್ ನೋಡಿ, ಇತ್ತೀಚೆಗೆ ಕೆಳಗಿನ ಯಾವ ಸಂಸ್ಥೆಯು ಬಾಂಬ್ ವಿಲೇವಾರಿ ವ್ಯವಸ್ಥೆಗಾಗಿ ಭಾರತದ ಮೊಟ್ಟ ಮೊದಲ ಮೀಸಲಾದ ಮಾನದಂಡವನ್ನು ಬಿಡುಗಡೆ ಮಾಡಿದೆ? ಮಾನದಂಡ, ಅದರ ಹೆಸರೇನು? IS 19445:2025. ನೋಡಿ, 19445:2025 ಎಂಬುದು ಇದೊಂದು ಬಾಂಬ್ ಡಿಸ್ಪೋಸಲ್ ಸಿಸ್ಟಮ್ಸ್ ಆಗಿದೆ. ನೋಡಿ, ಬಾಂಬ್ ಡಿಸ್ಪೋಸಲ್ ಸಿಸ್ಟಮ್ಸ್ ಅಂದರೆ ಇದು ಭಾರತದ ಮೊಟ್ಟ ಮೊದಲ ಬಾರಿಗೆ ಒಂದು ಮಾನದಂಡವಾಗಿದೆ. ಬಾಂಬ್ ಡಿಸ್ಪೋಸಲ್ ಸಿಸ್ಟಮ್ಸ್ಗೆ ಭಾರತ ಸರ್ಕಾರ ರೂಪಿಸಿರ್ತಕ್ಕಂಥ ಒಂದು ಮಾನದಂಡ ಇದು. ಈ ಮಾನದಂಡವನ್ನು ಒಳಗೊಂಡಿರ್ತಕ್ಕಂತಹ ಇನ್ನು ಮುಂದೆ ಬಾಂಬ್ ಡಿಸ್ಪೋಸಲ್ ಆಗಬೇಕಾಗುತ್ತೆ. ಸೊ ಇದನ್ನು ಯಾರು ನೀಡಿದ್ದಾರೆ? BIS ನೀಡಿದೆ, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇದನ್ನು ನೀಡಿರ್ತಕ್ಕಂಥದ್ದು. ಹಾಗಾದರೆ ಏನಿದು? ಗಮನಿಸಿ, ಇಂಡಿಯಾ ಗೆಟ್ಸ್ ಇಟ್ಸ್ ಫಸ್ಟ್ ಸ್ಟ್ಯಾಂಡರ್ಡ್ ಫಾರ್ ಬಾಂಬ್ ಡಿಸ್ಪೋಸಲ್ ಸಿಸ್ಟಮ್ ಟು ಬೂಸ್ಟ್ ಸೆಕ್ಯೂರಿಟಿ ಇನ್ಫ್ರಾಸ್ಟ್ರಕ್ಚರ್. ಅಂದರೆ ಇದಕ್ಕೆ ಹೆಚ್ಚಿನ ಸೆಕ್ಯೂರಿಟಿಯನ್ನು ನೀಡುವ ಉದ್ದೇಶದಿಂದಾಗಿ ಬಾಂಬ್ ಡಿಸ್ಪೋಸಲ್ ಸಿಸ್ಟಮ್ಗೆ ಹೊಸ ಮಾನದಂಡವನ್ನು ಅಥವಾ ಸ್ಟ್ಯಾಂಡರ್ಡನ್ನು ಇದೀಗ ರೂಪಿಸಲಾಗಿದೆ. ಯಾರು ರೂಪಿಸ್ತಾರೆ ಈ ಮಾನದಂಡವನ್ನು ಅಂತ ಅಂದರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ BIS ರೂಪಿಸುತ್ತದೆ. ಸೊ ಅದರ ಹೆಸರೇನು? ನೋಡಿ, ದ ನ್ಯೂ ಸ್ಟ್ಯಾಂಡರ್ಡ್. ಯಾವುದು ಅದರ ಹೆಸರು? ಗಮನಿಸಬೇಕು. IS 19445:2025 ಎಂಬುದು ನ್ಯೂ ಸ್ಟ್ಯಾಂಡರ್ಡ್ ಆಗಿದೆ. ಸೊ ಈ ಸ್ಟ್ಯಾಂಡರ್ಡ್ ಇನ್ನು ಮುಂದೆ ಇರಬೇಕಾಗುತ್ತೆ. ಸೊ ಏನಿದೆ ನೋಡಿ, ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯದ ಗ್ರಾಹಕ ವ್ಯವಹಾರಗಳ ಇಲಾಖೆಯ ಅಡಿಯಲ್ಲಿ ಶಾಸನಬದ್ಧ ಸಂಸ್ಥೆಯಾಗಿರುವ BIS ಭಾರತದ ಮೊಟ್ಟ ಮೊದಲ ಮೀಸಲಾದ ಮಾನದಂಡ ಬಾಂಬ್ ವಿಲೇವಾರಿ ವ್ಯವಸ್ಥೆಗಾಗಿ ಮಾನದಂಡವನ್ನು ಸೂಚಿಸಿದೆ. ಗೃಹ ಸಚಿವಾಲಯದ ಮತ್ತು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯ ಅಂದರೆ DRDOನ ಟರ್ಮಿನಲ್ ಬ್ಯಾಲಿಸ್ಟಿಕ್ ಸಂಶೋಧನಾ ಪ್ರಯೋಗಾಲಯ ಏನಿದೆ TBRL, ಈ ಕೋರಿಕೆಯ ಮೇರೆಗೆ ಈ ಹೊಸ ಅಧಿಸೂಚಿತ ಮಾನದಂಡವನ್ನು ಅಭಿವೃದ್ಧಿಪಡಿಸಲಾಗಿದೆ. ಓಕೆ, ಯಾರು ಅಭಿವೃದ್ಧಿಪಡಿಸಿದ್ದಾರೆ ಎಂಬುದು ನಿಮಗೀಗ ಗೊತ್ತಾಗಿದೆ. BIS ಇದರ ಬಗ್ಗೆ ನೋಡಿ, ಇದನ್ನು 1987ರಲ್ಲಿ ಸ್ಥಾಪಿಸಲಾಗಿದೆ. ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ಮಹಾನಿರ್ದೇಶಕರು ಪ್ರಸ್ತುತ ಸಂಜಯ್ ಗಾರ್ಗ್. BISನ ಪ್ರಸ್ತುತ ಮಹಾನಿರ್ದೇಶಕರು ಸಂಜಯ್ ಗಾರ್ಗ್. ಓಕೆ, ನೆಕ್ಸ್ಟು 9ನೇ ಕ್ವಶನ್ ನೋಡಿ, ಬಿಹಾರದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಆಗಿರುವ ಪರಂ ರುದ್ರ ಸೂಪರ್ ಕಂಪ್ಯೂಟರನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ? ಸರಿಯಾದಂಥ ಉತ್ತರ IIT ಪಾಟ್ನಾ. ನೋಡಿ, IIT ಪಾಟ್ನಾ ಗುಜರಾತ್ನಲ್ಲಿ ಕಂಡುಬರತಕ್ಕಂಥ ಅತ್ಯಂತ ಪ್ರಮುಖ ಸಿಟಿಯಾಗಿದೆ. ಓಕೆ, ಈ ಪಾಟ್ನಾ ಈಗ ಗುಜರಾತ್ನ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರನ್ನು ಲಾಂಚ್ ಮಾಡಿದೆ. ಹಾಗಾದರೆ ಆ ಗುಜರಾತ್ನಲ್ಲಿ ಸ್ಥಾಪನೆಯಾಗಿರತಕ್ಕಂಥ ಸಾರಿ ಫ್ರೆಂಡ್ಸ್, ಬಿಹಾರ. ಹಾಗಾದರೆ ಆ ಬಿಹಾರದಲ್ಲಿ ಸ್ಥಾಪನೆಯಾಗಿರತಕ್ಕಂತಹ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ನ ಹೆಸರು ಪರಂ ರುದ್ರ. ಓಕೆ, ಪರಂ ರುದ್ರ ನೋಡಿ, ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ. ಪರಂ ರುದ್ರ ಒಂದು ಸೂಪರ್ ಕಂಪ್ಯೂಟರ್ ಆಗಿದೆ. ದ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಕೊಟ್ಟಿದ್ದಾರೆ ಮತ್ತು ಎಲ್ಲ ಕನ್ನಡದ ನ್ಯೂಸ್ ಪೇಪರಲ್ಲೂ ಇದೆ. ಸೂಪರ್ ಕಂಪ್ಯೂಟರ್ ಲಾಂಚ್ಡ್ ಅಟ್ IIT ಪಾಟ್ನಾ ಟು ಬೂಸ್ಟ್ ರಿಸರ್ಚ್.
ಸೊ ಅಂದರೆ ಸಂಶೋಧನೆಗೆ ಹೆಚ್ಚಿನ ಬೂಸ್ಟ್ ಕೊಡುವ ಉದ್ದೇಶದಿಂದಾಗಿ IIT ಪಟ್ನಾ ಇದೀಗ ಸೂಪರ್ ಕಂಪ್ಯೂಟರನ್ನು ಲಾಂಚ್ ಮಾಡಿದೆ. ಓಕೆ, ಆ ಸೂಪರ್ ಕಂಪ್ಯೂಟರ್ನ ಹೆಸರು ಏನು ಅಂತ ಕೇಳಿದರೆ ಪರಮ್ ರುದ್ರ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬಿಹಾರ್ಸ್ ಇನಾಗರಲ್ ಸೂಪರ್ ಕಂಪ್ಯೂಟರ್ ಪರಮ್ ರುದ್ರ. ಸೊ ನೋಡಿ, ಪರಮ್ ರುದ್ರ ಇದೀಗ ಲಾಂಚ್ ಆಗಿರತಕ್ಕಂಥದ್ದು. ಇದು ಅತ್ಯಾಧುನಿಕ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಅಂದರೆ HPC ವ್ಯವಸ್ಥೆಯಾಗಿರುವ ಪರಮ್ ರುದ್ರ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯಾಗಿರತಕ್ಕಂಥ ಪಾಟ್ನಾದಲ್ಲಿ ಪ್ರಾರಂಭಿಸಲಾಗಿದೆ. ಇದು ಬಿಹಾರದ ಮೊಟ್ಟ ಮೊದಲ ಪರಮ್ ರುದ್ರ ಸೂಪರ್ ಕಂಪ್ಯೂಟರ್ ಆಗಿದೆ. ಓಕೆ, ಮೇ 2023ರಲ್ಲಿ ಪರಮ್ ರುದ್ರ ಸೂಪರ್ ಕಂಪ್ಯೂಟರನ್ನು ಸ್ಥಾಪಿಸಲು IIT ಪಾಟ್ನಾ ಮತ್ತು ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಏನಿದೆ ಈ ಅಡಿಯಲ್ಲಿ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಅಂದರೆ CDAC ನಡುವೆ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಸೊ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಅಫೇರ್ಸ್ ಏನಿದೆ, ಸೊ ಅದರ ಜೊತೆಗೆ CDACನ ಒಪ್ಪಂದ ಇದಾಗಿರ್ತಕ್ಕಂಥದ್ದು. ಇದರ ಆಧಾರದ ಮೇಲೆ ಪರಮ್ ರುದ್ರ ಇದೀಗ ಲಾಂಚ್ ಆಗಿದೆ. ಇದು ಬಿಹಾರದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಆಗಿದೆ ಎಂಬುದನ್ನು ಗಮನಿಸಬೇಕು. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.